ದುಡ್ಡಿನ ವ್ಯವಹಾರದಲ್ಲಿ ಭಯಂಕರವಾದ ನೋವು ಅನುಭವಿಸ್ತಾ ಇರೋದು ಸಾಲ ಕೊಟ್ಟವನು ಅಲ್ಲ, ಸಾಲ ಇಸ್ಕೊಂಡವನು ಅಲ್ಲ. ಅವರಿಬ್ರು ಮಧ್ಯೆ ತಲೆ ಹಾಕಿರ್ತಾನಲ್ಲ, ಅವ್ನು ಕೊಡ್ಲಿಲ್ಲ ಅಂದ್ರೆ ನಂಗೆ ಕೊಡ್ತೀನಿ ಕೊಡುಗುರು ಅಂತ, ಅವನೇ ಭಯಂಕರವಾದ ನೋವನ್ನ ಅನುಭವಿಸ್ತಾ ಇರೋದು. ಸಾಲ ಇಸ್ಕೊಳ್ಳೋದು ತಪ್ಪು, ಸಾಲ ಕೊಡೋದು ತಪ್ಪು, ಸಾಲ ಕೊಡ್ಸೋದು ತಪ್ಪು. ಒಂದ್ ವೇಳೆ ಸಾಲ ಮಾಡಿದ್ರೆ ನಮ್ಮ ಯೋಗ್ಯತೆಗೆ ಮೀರಿ, ನಮ್ಮ ಶಕ್ತಿಗೆ ಮೀರಿ ಸಾಲ ಮಾಡಿ ಸಾಲ ಕೊಟ್ಟವನಿಗೆ, ಸಾಲ ಕೊಡಿಸ್ತವನಿಗೆ ನೋವನ್ನ ಕೊಡಕ್ ಹೋಗ್ಬಾರ್ದು. ಜೀವನಕ್ಕೆ ಎದ್ರಿ ಸ್ವಾಭಿಮಾನದಿಂದ ಬದುಕವನು ಚಿತ್ರಾನ್ನ ತಿಂದು ಬದುಕ್ತಾ ಇದ್ರೆ ನಾನು ಬಿರಿಯಾನಿನೇ ತಿಂದು ಬದುಕಬೇಕು ಅಂತ ಅನ್ನೋನು ಇನ್ನೊಬ್ರ ಹತ್ರ ಕಿತ್ಕೊಂಡು ತಿಂದು ಎಲ್ಲರನ್ನೂ ಸಂಕಷ್ಟಕ್ಕೆ ಸಿಕ್ಬಿಳ್ಸೋ ಅಂತ ವ್ಯಕ್ತಿತ್ವ ಇವತ್ತಿನ ಜನಗಳಲ್ಲಿ ತುಂಬಿ ತುಳುಕ್ತಾ ಇದೆ. ದಯವಿಟ್ಟು ಯಾರೇ ಸಾಲ ಮಾಡಿರೋ ಕೂಡ ನಮ್ಮ ಯೋಗ್ಯತೆಗೆ ಮೀರಿ, ನಮ್ಮ ಶಕ್ತಿಗೆ ಮೀರಿ ಸಾಲವನ್ನ ಮಾಡಬಾರ್ದು. ತೀರ್ಸ ತಾಕತ್ತು ಯೋಗ್ಯತೆ ಇದ್ರೆ ಮಾತ್ರ ಸಾಲ ಮಾಡಬೇಕು. ಒಂದ್ ವೇಳೆ ನೀವು ಅದಕ್ಕೂ ಮೀರಿ ಸಾಲ ಮಾಡಿದ್ರೆ ಸಾಲ ಮಾಡದೆ ಹಾಳಾಗೋಗೋದಿಲ್ಲ, ಸಾಲ ಕೊಟ್ಟವನು ಕೊಡಿಸ್ತವನು ಸರ್ವನಾಶ ಆಗೋಗ್ತಾನೆ.